ಓನಮ್ಮ ಓನು. ಏಯ್, ಇಬ್ರು ಮಹಾಲಕ್ಷ್ಮೀರು ಶುಕ್ರವಾರ ದಿನನೇ ಹುಟ್ಬಿಟ್ಟಿದ್ರಾ ಇಬ್ರಳನು ಕಳ್ಳೆರು. ನೋಡಪ್ಪ ಹೆಂಗಿದಾರೆ ನಿನ್ನ ಮೊಮ್ಮಕ್ಕಳು. ಹೆಂಗೆ ಬಿಡತ್ತ ನೋಡ್ಬಿಟ್ನಲ್ಲ ನಮ್ಮ ಋತಮ್ಮನ ಮಕ್ಕಳನ್ನ ನೋಡ್ಬೇಕಂಬೋದು ಬೋಲ ಆಸೆ ಇತ್ತು. ಹೆಂಗ ನೋಡ್ಬಿಟ್ನಲ್ಲ ಎಂಥ ಆಸೆನ ಕೈದಾರೆ ಹಂಗೆ ಅಲ್ಲಿ ಇಲ್ಲಿ 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 ಎಂಥ ಚೆನ್ನಾಗಿ ನಮ್ಮ ಋತಮ್ಮ ಇದ್ದಂಗೆ ಇದ್ದಾರೆ ಕಣ. ನಮ್ಮ ಋತಮ್ಮನೂ ಹುಟ್ಟಾಗ ಹಿಂಗೆ ಕಾಣ್ತಿದ್ದು. ಹೆಂಗೈತೆ ಅನ್ಕೊಂತಿದ್ದೆ ನಾನು. ಹೆಂಗೈತೆ ಹಿಂಗೆ ಎರಡೂ ಚೆನ್ನಾಗಿದ್ದಾವೆ ಕಣ. ಎರಡು ಬೋಲ್ ಚೆನ್ನಾಗಿದ್ದಾವೆ. ಹೆಂಗ ನಾರ್ಮಲ್ಲೇ ಆಗ್ಬಿಡ್ತಪ್ಪ. ನಾವು ಎಲ್ಲಿ ಸಿಜರಿನ್ನು ಅದು ಇದು ಅಂತಾರೆ ಅನ್ಕೊಂಡ್ವಿ. ಹೆಂಗ ನಾರ್ಮಲ್ಲೇ ಆಯ್ತು. ನಮ್ಮ ಋತು ಒಂದಿಟ್ಟು ನೋವು ತಿಂದ್ಲ ಅಷ್ಟೇನೆ. ಹೆಂಗನ ನಾರ್ಮಲ್ಲಾಗಿ ಆತತ್ತ. ಎಂತ ಚೆನ್ನಾಗಿದ್ದಾರೆ ಅಲ್ವೇನತ್ತಿ. ಮಕ್ಕ ನೋಡಿಬ್ರದನು ನಮ್ಮ ಋತುದು ಹೆಂಗಿತ್ತ ಹುಟ್ಟಾಗ ಅದೇ ಥರ ಇತ್ತು. ನಮ್ಮ ಋತುನು ಫಸ್ಟೇ ಹುಟ್ತಾ ಇಡ್ಕೇನೆ ಹಿಂಗೆ ನೋಡಿದ್ದು. ನಮ್ಮ ಋತುನ್ನೇ ನೋಡ್ದಂಗೆ ಆಯಿತು. ಋತಮ್ಮ ಈ ಆ ಥರ ತಿನ್ನಮ್ಮ, ಇಡ್ಲಿನ ಆತನ ತಗೊಂಬಂದು ಕೊಡ್ಲೆ. ಡಾಕ್ಟ್ರು ಹೇಳವೆ ತಗೊಂಬರ್ಲೇನಮ್ಮ. ಬೇಡ ಬೇಡ, ಆಮೇಲೆ ತಿಂತೀನಿ. ತಿನ್ಬೇಕಣ್ಣ ಋತು, ಹೊಟ್ಟೆ ತುಂಬ ತಿನ್ಕೊಂಡು ಚೆನ್ನಾಗಿರ್ಬೇಕು. ನನಗಂತೂ ಆಗತ್ತಕ್ಕ ಬೈಬದಂಗಾಗಿತ್ತು. ಎಂಥದ್ದಾಗುತ್ತೋ ಏನು ಅಂತ ಹೇಳಿ ನಾನು ಎಂಥದನ ಆಗ್ಲೇಳು. ಕಷ್ಟ ಸುಖ ಇಲ್ದಂಗೆ ಬಂದಾದ್ರೂ ಸಾಕಪ್ಪ ಅಮ್ಮಂಗಾದ. ಒಟ್ಟು ನಾವು ಓಮ್ ತೈಲಿ ಬೋಲೋಳೋದು ನಮ್ಗಂತೂ ಅಯ್ಯೋ ನನಗಂತೂ ಬೇಡ. ನಾನೇ ಕಣ್ಣೀರು ಹಾಕ್ಬಿಟ್ಟೆ ನಮ್ಮ ಋತಮ್ಮ. ಅಯ್ಯೋ ಒಟ್ನ ಅಂತ ಪರದಾಡ. ನನಗೂ ಹಂಗೆ ಕಣ್ಮಮ್ಮ ಬೈವದಂಗಾಗಿತ್ತು. ಎಂಥವನ ಆಗ್ಲಪ್ಪ ಸ್ವಾಮಿ ದೇವ್ರೆ. ನಮಗೆ ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕಪ್ಪ. ತಾಯಿ ಮಕ್ಕಳು ಇಬ್ರು ಅಮ್ಮಂಗಾತು. ದೇವ್ರ ಹಂಗೆ ಕಾಪಾಡ್ದ. ಶುಕ್ರವಾರ ದಿನನೇ ಹುಟ್ಟ್ಯಾರ ಕಣಪ್ಪ. ಮಹಾಲಕ್ಷ್ಮಿ ಇದ್ದಂಗೆ ಇಬ್ರಾಳನು ನೋಡಂಗೆ ಹೆಂಗೈತೆ ಮಕ್ಕ. ಮಹಾಲಕ್ಷ್ಮಿ ಕಳೆನೇ ಐತಿ. ಶುಕ್ರವಾರ ದಿನನೇ ಹುಟ್ಟ್ಯಾರಿ. ಅದೃಷ್ಟವಂತರು ಇಬ್ರಾಳನು ಅಲ್ವೇನಮ್ಮ. ಇನ್ನೇನ ಸುಳಿ ಎಲ್ಲ ಅದಕ್ಕೆ ಸುಮ್ಮನೆ ಮನೆ ಕೆಮ್ತಾರೆ ಚಳಿಗೂ ಹತ್ಕೊಂಡು. ನೋಡು ನಾನು ಇನ್ನು ಲೇಟ್ ಅಂದ್ಕೊಂಡಿದ್ದೆ. ಎಷ್ಟು ಬೇಗ ಡೆಲಿವರಿ ಆಯಿತು ನಮ್ಮ ಋತುದು. ನಾನು ಇನ್ನನ ಶಿವರಾತ್ರಿಗೆ ಅಂತ ಅಂದ್ಕೊಂಡಿದ್ದು. ನಮ್ಮ 9 ತಿಂಗ್ಳಿಗೆ ಬೀಳ್ತಿದಂಗೆ ಆಗೈತೆ ಅಲ್ವಿ. ಇನ್ನು ಬಿದ್ದು 1 ದಿನ 2 ದಿನ ಆಗಿಲ್ಲ. ಇನ್ನೂ 1 ದಿನ 2 ದಿನ ಆಗೈತೆ ಅಷ್ಟೇ. 1 2 ದಿನ 3 ದಿವಸ ಆಗೈತಿ. ಅದು ತೂಕ ಜಾಸ್ತಿ ಇತ್ತಲ್ಲ, ಚೆನ್ನಾಗಿ ಬೆಳವಣಿಗೆ ಆಗಿತ್ತರಲ್ಲ, ಅದಕ್ಕೆ ನೆನ್ನೆ ಪಾಪ ನೀನು ಹೋಗ್ಬೇಡ ಅಂತ ಬಲವಂತ ಮಾಡಿದ್ಲು. ನಾನು ಅದೇ ಬಂದೆ. ಅದು ಯಾಕೋ ಏನೋ ನೆನ್ನೆ ಇದಕ್ಕೇನೋ ಹೋಗ್ಬೇಡ ನೀನು ನನ್ನ ಬಿಟ್ಟು ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳಿ ಬಲವಂತ ಮಾಡಿದ್ಲು. ನಾನೇನೆ ಬಿಡತ್ತ ಅಂತೇಳಿ ಅದಕ್ಕೆ ನಾನು ಅದೇ ಬಂದೆ. ಅವಳಿಗೆಲ್ಲ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಂಡೈತಲ್ವೇ ಋತು, ಅದಕ್ಕೆ ಹೇಳಿರೋದು. ಸ್ವಲ್ಪ ಕಾಣಿಸ್ಕೊಳಲ್ಲ. ಅದಕ್ಕೆ ನಾನು ನೀನು ಇರ್ತೀಯ ಅಂತೇಳಿ, ನೀನಿದ್ರೆ ಏನೋ ಒಂಥರ ಧೈರ್ಯ ಅಲ್ಲ, ಅದಕ್ಕೆ ನಾನು ಕೇಳ್ಕೊಂಡಿದ್ದು. ನಿನಗೆ ಇರಲಿಲ್ಲ, ನಿನಗೆ ಇರಬೇಕು ಅಂತ ಅನ್ನಿಸ್ಲಿಲ್ಲ, ಇರಲಿಲ್ಲ. ಅದಕ್ಕೆ ನಾನು ಇನ್ನೇನು ಬಿಡು ಬಲವಂತ ಮಾಡೋಣ ಅಂಥೇಳಿ ಸುಮ್ಮನಾದೆ. ಇವ್ರಿಗೆ ಒಂದೊಂದು ಸ್ವೆಟ್ರ್ಗಳು ತರಬೇಕು. ಒಂದೊಂದು ಸ್ವೆಟ್ರ್ಗಳು ತಂದು ಸ್ವೆಟ್ರೆಲ್ಲ ಇಕ್ಬೇಕು. ಚಳಿ ಬೇರೆ ಅಲ್ಲ, ಸೋಳಿ ಅಂದರೆ ಸೋಳಿ. ಅದಕ್ಕೇ ಸ್ವೆಟ್ರ್ಗಳು ತಂದು ಹೊಸ ಇಕ್ಬೇಕಣಮ್ಮ. ತಲಕೋನಂದ ತರಕ್ಕಾಗುತ್ತೆ ಹೇಳಿ, ಇಲ್ಲೇ ಸಿಗ್ತಾವೆ ಅಂಗಡಿ ಒಳಗೆ ಹೊಸ ಒಂದೊಂದು ತರಕ್ಕಾಗುತ್ತೆ ಮೆತ್ತನವ. ಹೋಗಿ ತಗೊಂಬರಪ್ಪ. ಸಣ್ಣ ಹುಡುಗರಿಗೆ ಹುಟ್ಟಿರೋ ಹುಡುಗರಿಗೆ ಸ್ವೆಟ್ರ್ ಕೊಡ್ರಿ ಅಂದರೆ ಕೊಡ್ತಾರೆ. ಅವಕ್ಕೆಲ್ಲ ಕೈ ಚೀಲ ಕಾಯಿ ಚೀಲ ಎಲ್ಲ ಟೋಪಿ ಎಲ್ಲ ಕೊಡ್ತಾರೆ. ಎಲ್ಲ ತಗೊಂಬರಪ್ಪ, ಚಳಿ ಜಾಸ್ತಿ ಐತಲ್ಲ, ಎಲ್ಲ ಹಾಕೋಣ. ಸರಿ ಆಯ್ತು ಹೇಳು, ಹೋಗಿ ತಗೊಬತ್ತೀನಿ. ಇದು ಸ್ವೆಟ್ರ್ ಕೊಡ್ರಿ. ಯಾವ ಕಲರ್ ತರನ? ಯಾವ್ದನ್ನ ತಗೊಂಬರ್ಪಪ್ಪ. ಅದಕ್ಕೆ ನೀನು ಕಲರ್ ಅಂಬೋದೇನಿಲ್ಲ. ಯಾವ್ದನ್ನ ತಗೊಂಬ. ಹಂಗೆ ಸ್ವೀಟ್ ತೊಗೊಂಬರ್ಮವ ಒಂದು ಬಾಕ್ಸು. ಎಲ್ಲರಿಗೂ ಹಾಸ್ಪಿಟ್ಲಲ್ಲಿ ಕೊಡೋಕ್ಕಾಗುತ್ತೆ. ಡಾಕ್ಟ್ರಿಗೆಲ್ಲ ಕೊಡಬೇಕು. ಅದಕ್ಕೇ ಸ್ವೀಟ್ ತಗೊಂಬ. ಸ್ವೀಟು ಇನ್ನೂ ಕೊಟ್ಟಿಲ್ವಲ್ಲ ಯಾರಿಗೂ, ಒಂದು ಬಾಕ್ಸ್ ತಗೊಂಬ. ತಗೊಂಬತ್ತೀನಿ ಹೇಳಪ್ಪ. ಎಲ್ಲರಿಗೂ ಕೊಡ್ಮಂತೆ. ಮತ್ತು ಇಬ್ಬರು ಮಹಾಲಕ್ಷ್ಮೀರು ಬಂದವ್ರೆ. ಒಂದು ಮಹಾಲಕ್ಷ್ಮೀರು ಬಂದವ್ರೆ, ಇಬ್ಬರಳನು. ಅಯ್ಯಯ್ಯೋ, ನಾನು ಒಂದು ಹೆಣ್ಣು ಒಂದು ಗಂಡು ಆಗ್ತವೆ ಅಂದ್ಕೊಂಡಿದ್ದೆ. ಇಲ್ಲ ಕಣತೆ, ಎಲ್ಲೋ ಕಡಿಮೆ. ಅವಳಿ ಜವಳಿ ಅಂದರೆ ಎಲ್ಲೋ ಇಲ್ಲಾಂದರೆ 2 ಹೆಣ್ಣು ಆಗ್ತವೆ, ಇಲ್ಲಾಂದರೆ 2 ಗಂಡು ಪಾಪ ಆಗ್ತವೆ. ಅವಳಿ ಜವಳಿ ಒಂದು ಹೆಣ್ಣು ಒಂದು ಗಂಡು ಆಗೋದು ಎಲ್ಲ ಅಪರೂಪ. ಇಲ್ಲಾಂದರೆ 2 ಗಂಡು ಆಗಬೇಕು, ಇಲ್ಲಾಂದರೆ 2 ಹೆಣ್ಮಕ್ಳು ಆಗಬೇಕು. ಹಂಗೆ ಆಗೋದು ಜಾಸ್ತಿನ. ನಾನು ಎಲ್ಲ ಕಡೆ ಕೇಳಿದ್ದೀನಲ್ಲ, ಜಾಸ್ತಿನ ಇವಾಗ ಒಂದು ಹೆಣ್ಣು ಒಂದು ಗಂಡು ಆಗಿರೋದು ಕಡಿಮೆ. ಬರೀ 2 ಗಂಡು ಇಲ್ಲಾಂದರೆ 2 ಹೆಣ್ಮಕ್ಳು ಆಗ್ತವೆ ಅಂತೇಳಿ ಕೇಳಿದ್ದೀನಿ ನಾನು. ಬೀಳಂತ ಎಂತವ ಇವಾಗ ಆಗ್ಯವಲ್ಲತ್ತ.
ಬೆಳ್ಕೊಂತವೆ. ಹೆಂಗೆ ಎರಡು ಹೆಣ್ಣು ಹುಡುಗರು ಹಂಗೆ ಶುಕ್ರವಾರ ದಿನ ಹುಟ್ಟ್ಯಾರಿ. ಅದೃಷ್ಟ ತಂದವ್ರಿ, ಒಳ್ಳೆ ಟೈಮ್ನಾಗ ಹುಟ್ಟ್ಯಾರಿ ಅಂತ ಹೇಳಿರು. ನಾವು ಟೈಮಿಂಗ್ಸು ನೋಡೀವಿ, ಒಳ್ಳೆ ಟೈಮ್ನಾಗ ಹುಟ್ಟ್ಯಾವ್ರಿ, ಭಾಳ ಚೆನ್ನಾಗೈತೆ ಇವರು ಹುಟ್ಟಿರೋ ನಕ್ಷತ್ರ ಆಗಲಿ ಎಲ್ಲ ಭಾಳ ಚೆನ್ನಾಗೈತೆ ಅಂತ ಹೇಳಿದ್ರು. ಎಲ್ಲ ಚೆನ್ನಾಗೈತೆ ಅಂತೇಳಿ ನಾನು ಕೇಳ್ಕೊಂಬಂದೆ. ಹುಡ್ತೇಡ್ಕೆ ಹೋಗಿ ಇಲ್ಲಿ ನಾನು ಕೇಳ್ತೀನಿ, ಹೇಳಿ ಶಾಸ್ತ್ರ ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳ್ಕೊಂಬಂದು. ಒಂದೊಂದು ಟೈಮಿಂಗ್ಸ್ ಚೆನ್ನಾಗಿರಲ್ಲ. ಫಸ್ಟು ತಂದೆ ನೋಡಬಾರ್ದು, ಇಲ್ಲಾಂದರೆ ಯಾರ ನಾನು ಮಾಮ್ಗಳು ಅವರು ಇವರು ನೋಡಬಾರ್ದು ಅಂಬೋದು ಇದಿರ್ತೈತೆ, ಏನೇನೋ ದೋಷಗಳಿದ್ದರೆ. ಅದಕ್ಕೋಸ್ಕರ ನಾನು ಹುಡ್ತೇಡ್ಕೆನೆ ಹೋಗಿ ಹಿಂಗೆ ಹೇಳಿರೋ ಹೆಣ್ಣು ಹುಡುಗರು ಎರಡೂ ಅಂತೇಳಿ ಹೇಳ್ದೇಟ್ಕೆನೆ ಹೋಗಿ ಕೇಳ್ಕೊಂಬಂದು. ಹುಟ್ಟಿರೋ ದಶೆ ಹೆಂಗೈತೆ ಏನು ಎತ್ತ ಅಂತೇಳಿ ಭಾಳ ಚೆನ್ನಾಗೈತೆ. ಹುಟ್ಟಿರೋ ಕಾಲುಗುಣ ಚೆನ್ನಾಗೈತೆ, ನಕ್ಷತ್ರ ಎಲ್ಲ ಚೆನ್ನಾಗೈತೆ, ಟೈಮಿಂಗ್ಸು ಎಲ್ಲ ಚೆನ್ನಾಗೈತೆ ಅಂತ ಹೇಳಿರು. ಏನಿಲ್ಲ, ಇಬ್ರು ಅದೃಷ್ಟನೇ ತಂದವ್ರು ಹೇಳು. ಏನು ಚೆನ್ನಾಗಿದ್ದಾರೆ ನೋಡು. ನಮ್ಮ ಋತಮ್ಮನ ಹಿಂಗೆ ಇದ್ದಿದ್ದು, ಪಿಣಿ 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 ಕಣ್ಣು ಬಿಡ್ಕೊಂಡು. ನಮ್ಮ ಋತಮ್ಮನ ಕಣ್ಣು ನೋಡಿರು ಹುಡ್ತಾಗ ಇದೇನಪ್ಪ ಇದು ಮಂಗಾಗಿತ್ತು ನನಗಂತೂ. ಹೆಂಗೆ ಕಂಡುಬಿಡುತ್ತೆ, ಬೋಲ್ ಸುಕ್ಕಾಗೈತೆ ಅಂದ್ಕೊಂಡಿದ್ದೆ. ಇವರು ಹಂಗೆ ಇದಾರೆ ಕಣ ಚೂರ್ಕಾಯಿ. ನಮ್ಮ ಋತಮ್ಮ ಇದ್ದಂಗೆನಿ ಚೂರ್ಕಾಗಿ ಪಿಣಿ ಪಿಣಿ ಕಣ್ಣು ಬಿಡ್ಕೊಂಡು. ನಮ್ಮ ಋತಮ್ಮ ಹಿಂಗೆ ಕಣ. ಇದ್ದಿದ್ದು ಸೇಮ್ ಟು ಸೇಮ್. ನನಗಂತೂ ಅದನ್ನೇ ನೋಡ್ದಂಗೆ ಆಗುತ್ತೆ. ಮಾಮಂತೂ ಯೋಸತಿ ಅಂತ. ಹಂಗೆ ಇರೋದು ಋತಮ್ ಇರೋದಂಗಿರೋದು, ಋತಮ್ ಇದ್ದಂಗಿರೋದು ಅಂತ ನನಗೂ ಹಂಗೆ ಅನ್ನಿಸ್ತೈತೆ. ಋತನ್ ಫಸ್ಟಿಗೆ ಹುಟ್ಟಿದಾಗ ಆಮೇಲೆ ನನ್ನ ಕೈಗೆ ಕೊಟ್ಟಿದ್ರಲ್ಲ, ಅವಾಗ ಹಿಂಗೆ ನನಗೂ ಅನ್ನಿಸ್ತಿತ್ತು. ಅಮ್ಮ ಬೇರೆ ಬರ್ತೀನಿ ಅಂತ. ಚಂದ್ರಣ್ಣಯ್ಯ ಬಾ, ನಾವು ಹೋಗೋಣ, ಇಲ್ಲಾಂದ್ರೆ ನಾನು ಇರ್ತೀನಿ. ಯಾಕೆ ನೀನೇ ಹೋಗ್ತೇನೆ? ಯಾಕೆ? ಇಲ್ಲಮ್ಮ ನಾನು ಇರ್ತೀನಿ ಅವಳು. ನಾನು ಹುಡುಗರನ್ನ ಜಾಪಂದ ನೋಡ್ಕೋಬೇಕು, ಈ ಚೈತ್ರಮ್ಗೆ ನೋಡ್ಕೊಂಬಕ್ಕೆ ಬರೋಲ್ಲ, ನಾನೆಲ್ಲ ನೋಡ್ಕೊಂತೀನಿ. ನೀನೇ ಹೋಗು, ಇಲ್ಲಾಂದ್ರೆ ಚೈತ್ರ ಮುನ್ನೆನೇ ಕರ್ಕೊಂಡೋಗಿ ನಾನೇ ಇರ್ತೀನಿ. ಅವಳಿಗೊಟ್ಟು ಗೊತ್ತಾಗಲ್ಲ ಹುಡುಗರನ್ನ ಸುಧಾರಿಸೋದು. ಏಮ್ಮ ನೀನಿರು, ಹೋಗಿ ನಾನು ಅಡುಗೆ ಪಡಿಗೆ ಆತನ ಮಾಡ್ಕೊಂಡು ಊಟ ಎಲ್ಲ ತಗೊಂಬರ್ತೀನಿ. ರಮ್ಮ ಬರುತ್ತಂತೆ, ಹಂಗೆ ನೋಡ್ಕೊಂಡು ಹೋಗ್ತೈತಿ. ಇವರೆಲ್ಲ ಹೋಗ್ತಾರೆ, ಮಾಮನೂ ಇವರೆಲ್ಲ ಇವರು ಹೋಗ್ಲೇಳು. ಪ್ರವಿ ಒಬ್ಬಿರ್ಲಿ ಸಾಕು. ಡಾಕ್ಟ್ರು ಸಣ್ಣ ಜನ ಇದ್ದರೆ ಬೈತಾರೆ, ಯಾಕೆ ಇಷ್ಟೊಂದು ಜನ ಇರ್ತೀರಾ ಅಂತ ಹೇಳಿ. ಅಯ್ಯಯ್ಯ ಸೋಳಿ. ಇನ್ನು ಕಣ್ಣು ಬಿಡಲ್ಲ ಅಮ್ಮವರು, ಇನ್ನು ಇಬ್ಬರಳನು ಕಣ್ಣು ಬಿಡಂಗಿಲ್ಲ. ಇನ್ನು ಇಬ್ಬರಳನು ಅವರು ಇನ್ನು ಇವತ್ತು ಹುಟ್ಟ್ಯವ್ರಲ್ಲ, ಸುಮ್ಮನೆ ಇರ್ತಾರೆ, ನಾನು ಸೆಣಕ್ಕಿರ್ಲಿಕ್ಕೆ ಅಂತಾರೆ. ಹುಟ್ಟಾಗ ಬೋಲತ್ರಲ್ಲ ಹುಟ್ಟ ಇಟ್ಕೇನೆ. ಹುಡ್ತಾ ಇಟ್ಕೇನೆ ಹತ್ರ ಕಣ್ಮಮ್ಮ. ಹುಡ್ತಾ ಇಟ್ಕೇನೆ ಹತ್ತು ಅಳ್ಬೇಕು ಮಕ್ಕಳು. ಇವಾಗ ಸುಮ್ಕ ಇದ್ದಾರೆ, ಇನ್ನು ಸಣ್ಣ. ತಡಿ ಹೇಳ್ತಾರೆ, ಹಾಲು ಕುಡಿ ಹಂಗಾದ್ರೆ ಅಳ್ತಾರೆ ತಡಿ. ನಾನು ಈಗ ಫೋನ್ ಮಾಡಿ ಎಲ್ಲರಿಗೂ ಹೇಳ್ದೆ. ಶಾಂತ ಚಿಕ್ಕಮ್ಮನಿಗೂ ಎಲ್ಲರಿಗೂ ಹೇಳಿದ್ನಪ್ಪ. ಒರ್ಸಿತಾರೆ ಎಲ್ಲ, ಅವ್ರು ಯಾರನ್ನ ಬರ್ತಾರೇನ ಅಂತೇಳಿ ಅವ್ರಿಗೂ ಎಲ್ಲ ಹೇಳ್ದೆ. ಎರಡು ಹೆಣ್ಪಾಪನ ಅಂತಂದರು ಇವರೆಲ್ಲ. ನಮ್ಮ ಮನೆ ತಗೊಳ್ಳೋರು ಇವರೇನು ಯಾರು ಹಂಗಂಬ ಶಾಂತಮ್ಮ ಅವರೆಲ್ಲ, ಅವ್ರಿಗೆ ಗೊತ್ತಲ್ಲ, ಅವ್ರು ಯಾರು ಹಂಗಂಬಕ್ಕೆ ಹೋಗಲ್ಲ. ಈಗ ನಮ್ಮ ಮಂತ್ರಗಳು ಯಾವನ ಇರ್ತಾವಲ್ಲ ಕಣೆಗಳು, ಅವ ಹಂಗಂಬೋದು. ಅಯ್ಯೋ ಎರಡು ಹೆಣ್ಣೇನಿ, ಒಂದು ಹೆಣ್ಣು ಒಂದು ಗಂಡು ಆಗಿತ್ತು ಸೆಣಕ್ಕಿತ್ತು ಅಂತಾರೆ. ಎರಡು ಗಂಡು ರೀ, ಎರಡು ಗಂಡು ಅಂತಾರೆ. ಎರಡು ಹೆಣ್ಣು ಪಾಪ ಬೇಡತ್ತೆ, ಹೆಂಗೆ ಆರೋಗ್ಯವಾಗಿ ಚೆನ್ನಾಗಿದಾರಲ್ಲ. ನಾರ್ಮಲ್ ಡೆಲಿವರಿ ಆತಲ್ಲ, ಅಷ್ಟೇ ಸಾಕು. ನಾರ್ಮಲ್ ಡೆಲಿವರಿ ಆಗೈತೆ, ಅದೇ ಸಾಕಮ್ಮ. ಯಾರಿಗೂ ಆಗಲ್ಲ ನಾರ್ಮಲ್ ಡೆಲಿವರಿ ಆಗಲಿಂದ್ರೆ ಆಪ್ರೇಷನ್ ಮಾಡಿ ತೆಗಿಬೇಕು. ಹೆಂಗೆ ನಾರ್ಮಲಾಗಿ ಆಗುತ್ತೆ ಅಂತ ಹೇಳಿ ಡಾಕ್ಟ್ರ್ ನಾರ್ಮಲ್ಲೇ ಮಾಡ್ಯಾವ್ರಿ. ನಾರ್ಮಲ್ ಆದರೆ ವಾಸಿ ಆಗ್ತಾರೆ. ನೋಡು ಅಮೃತ ಮುಂದೆ 2 ದಿನಕ್ಕೆ ಚೆನ್ನಾಗ್ತಾಳೆ. ನಾರ್ಮಲ್ ಆದರೆ ವಾಸಿ ಕಣಮ್ಮ. ಈಗ ಏನೂ ನೋವಿರಲ್ಲ, ಬೆನ್ನು ಇಂಜೆಕ್ಷನ್ ಹಾಕಲ್ಲ, ಏನಿಲ್ಲ, ಆರಾಮಾಗಿರ್ತಾರೆ. ಅಯ್ಯೋ ಇವಾಗ ಬರೀ ಆಪ್ರೇಷನ್ ಮಾಡಿಸ್ಕೊಂಡು ಇಲ್ಲದೆಲ್ಲ ಕಾಯಿಲೆ. ಅಯ್ಯಪ್ಪ ಮನುಷ್ಯನಿಗೆ, ಅಯ್ಯಪ್ಪ ಎಷ್ಟು ಕಾಯಿಲೆ. ಹೆಂಗೆ ನಾರ್ಮಲ್ ಆಗಿ ಆಯ್ತು. ಅದೃಷ್ಟ ಲಕ್ಷ್ಮೀ ಕಡಿಮೀರು ಅಲ್ಲಿ ನಮ್ಮ ಋತುನ್ಗೆ ಡೆಲಿವರಿ ಆಯಿತು, 2 ಹೆಣ್ಣು ಪಾಪು. ನಮ್ಮ ಅತ್ತೆ ಅಂತೂ ಭಾಳ ಭಾಳ ಖುಷಿಯಾಗೈತಿ. ಶುಕ್ರವಾರ ದಿನ ಹುಟ್ಟುಬಿಟ್ರು ಇಬ್ರು ಅಂತ ಹೇಳಿ ಭಾಳ ಖುಷಿಯಾಗೈತಿ. ಏನು ಖುಷಿ ನಮ್ಮ ಅತ್ತೆಗಂತೂ. ಮಕ್ಕಳು ನೋಡಿದೆ ಅಂತ ಹೇಳಿ ಖುಷಿ. ಮೊಮ್ಮಕ್ಕಳನ್ನ ನೋಡಿದೆ, ಮೊಮ್ಮಕ್ಕಳನ್ನ ಅಂತ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.